ಸಿಕ್ಕಾಪಟ್ಟೆ ಬಿಸಿಲು, ಎಲ್ಲೆಲ್ಲೋ ನೀರು ಇಳಿತೈತೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಈ ವಿಡಿಯೋ ನೋಡಿ. ನಮಸ್ಕಾರ ಗುರು. ಇವತ್ತೇನಾಯಿತು ಅಂದರೆ, ಮಾಮೂಲಿ ಕಾಲೇಜಿಗೆ ಹೋಗಂಗೆ ಬ್ಯಾಗ್ ಹಾಕ್ಕೊಂಡು ಕಾಲೇಜಿಗೆ ಹೊರಟೆ. ಕಾಲೇಜಿಗೆ ಹೆಂಗೆ ಅಂದರೆ, ನನ್ನ ಫ್ರೆಂಡ್ ಮನೆ ತನಕ ನಡ್ಕೊಂಡು ಹೋಗ್ತೀನಿ. ಅಲ್ಲಿಂದ ಆಮೇಲೆ ನಾನು ನನ್ನ ಫ್ರೆಂಡ್ ಒಟ್ಟಿಗೆ ಹೋಗಿ ಬಸ್ಸಿಗೆ ಹೋಗ್ತೀವಿ. ಆ ಥರನೇ ಮಾಮೂಲಿ ಹೋಗಂಗೆ ಹೋದೆ. ಅಲ್ಲೋದ್ಮೇಲೆ ಹೇಳ್ತಾನೆ, ನಂಗೊಂಚೂರು ಕೆಲಸ ಇದೆ, ಬೇಗ ಬರಬೇಕು, ಕಾರ್ ತೊಗೊಂಡೋಗೋಣ ಅಂತ. ದನಕ ನಾನು ಫಸ್ಟೇ ಹೇಳಿದರೆ ನಾವು ಅವ್ರ ಮನೆ ತನಕ ನಡ್ಕೊಂಡೇ ಹೋಗ್ತಿದ್ದೆ, ಗಾಡಿಯಲ್ಲಿ ಮನೆಗೆ ಬಾರ ಅಂತಿದ್ದೆ. ಸರಿ, ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಆಯ್ತು, ಬಂದೆ ಅಂತೇಳಿ ಕಾರಲ್ಲಿ ಹತ್ಕೊಂಡು ಕಾಲೇಜ್ ಕಡೆ ಹೊರಟೆ. ಬಿಸಿಲು ಅಂದರೆ ಬಿಸಿಲು, 7:30 ಇನ್ನೂ ಟೈಮ್ ಆದರೂ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ಎಲ್ಲೆಲ್ಲೋ ನೀರು ಇಳಿತೈತೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇದೆ ನಮ್ಮ ಕಾಲೇಜ್, ಬೆಸಿಟ್ ಕಾಲೇಜ್. ನಾನು ಕಾಲೇಜಿಗೆ ಹೋದೆ. ಕ್ಲಾಸು 4 ಕ್ಲಾಸ್ ಇತ್ತು. ಆದರೆ ಇನ್ನೂ ಟೈಮ್ ಇತ್ತು ಕ್ಲಾಸಿಗೆ ಹೋಗೋಕ್ಕೆ ಅಂತ ಅಲ್ಲಿ ಹೊರಗೆ ಕೂತ್ಕೊಂಡಿದ್ವಿ. ಆವಾಗ IPL ಇದು ಸೀಸನ್ ಅಲ್ಲ, IPL ಇಂದ ಮಾತಾಡ್ತಾ ಕೂತಿದ್ವಿ. ಅವರು ಏನೇನೋ IPL ಬಗ್ಗೆ ಹೇಳ್ತಾಯಿದ್ರು, ನಾನು ಕೇಳಿಸ್ಕೊಂಡು ಕೂತಿದ್ದೆ. ಆಮೇಲೆ ಅದೆಲ್ಲ ಕೇಳಿಸ್ಕೊಂಡು ಆಮೇಲೆ ಕ್ಲಾಸಿಗೆ ಟೈಮ್ ಆಯಿತು ಅಂತ ಕ್ಲಾಸಿಗೆ ಹೋದ್ವಿ. ಏನು ಇವತ್ತೇನು ಮಾಮೂಲಿ ಪಾಠ, ಕೆಲವೊಬ್ರು ಪಾಠ ಮಾಡಿಲ್ಲ, ಅದೆಲ್ಲ ಕೇಳಿಸ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಬೇಗ ಬಂದಿದ್ದಲ್ಲ, ಇದೇ ಕಾರು ಸ್ಕಾರ್ಪಿಯೋದಲ್ಲಿ ಬಂದಿದ್ವಿ. ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿ ಮನೆಗೆ ಹೋದ್ವಿ. 4 ಕ್ಲಾಸ್ ಮುಗೀತು. ಮನೆಗೆ ಹೋಗಿ ಊಟ ಮಾಡಿ ಮಕ್ಕೊಂಡೆ. ಮತ್ತು ಸಂಜೆ ಜಿಮ್ಮಿಗೆ ಹೋಗಬೇಕು ಅಲ್ಲ ಅಂತ ಸಂಜೆ 6 ಗಂಟೆಗೆ ಎದ್ದು ಜಿಮ್ಮಿಗೆ ಹೋಗಿ ಆದರೆ ಜಿಮ್ಮಿಗೆ ಹೋಗ್ತಾ ವೆದರ್ ಚೆನ್ನಾಗಿತ್ತು. ಆಮೇಲೆ ಜಿಮ್ಮಿಗೆ ಹೋಗಿ ಸ್ವಲ್ಪ ವಾರ್ಮಪ್ಪು ಅದೆಲ್ಲ ಮಾಡ್ಕೊಂಡು, ಆಮೇಲೆ ಇವತ್ತಿನ ವರ್ಕೌಟ್ ಇತ್ತು, ಅದನ್ನು ವರ್ಕೌಟ್ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಬಂದಾಗ ಒಂದು ವಿಷಯ ಏನಾಯಿತು ಅಂದರೆ, ನಮ್ಮ ಮನೆ ನಾಯಿ ಸೋಫಾದ ಮೇಲೆ ಹತ್ತಿ ಕೂತಿತ್ತು. ಇಳಿಯೋ ಅಂದಿದ್ದಕ್ಕೆ ನನ್ನ ಹತ್ರ ಜಗಳ ಆಡ್ತಿದ್ದ, ಇಳಿಯಲ್ಲ ಅಂತ ಜಗಳ ಆಡ್ತಿದ್ದ. ಆಮೇಲೆ ಇವ್ನು ನನಗೆ ಮರ್ಯಾದೆ ಕೊಡಲ್ಲ, ಇನ್ನು ಕೇಳಿದ್ರೆ ನನ್ನ ಮರ್ಯಾದೆ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗೆ ಬಿಟ್ಟೆ. ಇಷ್ಟೇ. ಇವತ್ತು ನಿನ್ನ ಆಟಿಟ್ಯೂಡ್ನ ಯಾರ ಹತ್ರ ತೋರಿಸ್ಬೇಕೋ ಅವ್ರ ಹತ್ರ ತೋರಿಸು. ಇವತ್ತೇನ್ ತೋರಿಸ್ತಿದೆಯಲ್ಲ ನಿನ್ನ ಆಟಿಟ್ಯೂಡ್ನ, ಇದನ್ನ ನಾನು ಹುಡ್ತಾನೆ ತಗೊಬಂದಿದ್ದೆ. ಆಟಿಟ್ಯೂಡ್ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.